ನನ್ನ ವೀಕ್ಷಕರಿಗೆಲ್ಲ ಮತ್ತೊಂದು ಕೃಷಿಯ ಅದ್ಭುತವಾದ ವಿಡಿಯೋಗೆ ಸ್ವಾಗತ. ನಿಮ್ಗೆ ಗೊತ್ತಿರ್ಬೋದು ಬಟಾಣಿ ಕೃಷಿ. ಬಟಾಣಿ ಕೃಷಿ ಅಂದರೆ ಸಾಮಾನ್ಯವಾಗಿ ಮಾರ್ಕೆಟ್ಗಳಲ್ಲಿ ನೋಡಿರ್ತಾರೆ. ಬಟಾಣಿ ಕೃಷಿ ಸುಮಾರು ಫಾರ್ಮರ್ಸ್ಗೆ ಗೊತ್ತಿರೋದಿಲ್ಲ. ಆ ಮಾಹಿತಿನ ಮುನಿಕೃಷ್ಣ ಸರ್ ಅಂತ ಫಾರ್ಮರ್ ಇದ್ದಾರೆ. ಅಂದರೆ ಅವರು ಬಟಾಣಿ ಕೃಷಿನ ಪ್ರಪ್ರಥಮವಾಗಿ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದರೂ ಸಹ ಅವರು ಇದುವರೆಗಿನ ಈಗ ಇಳುವರಿ ಸ್ಟಾರ್ಟ್ ಆಗೋದಕ್ಕೆ ಇನ್ನೊಂದು ವಾರ ಇದ್ದಾರೆ. ಇನ್ನೂ ಒಂದು 15 ದಿವಸ. ಇಳುವರಿ ಪ್ರಾರಂಭೋದಕ್ಕೆ ಇನ್ನೂ 15 ದಿನ ಇದೆ. ಇದುವರೆಗಿನ ಕೃಷಿನಲ್ಲಿ ಅವರ ಅನುಭವಗಳನ್ನ ಹಂಚ್ಕೊಳ್ತಾರೆ. ಮತ್ತಷ್ಟು ಮಾಹಿತಿಗಾಗಿ ನೇರವಾಗಿ ಅವ್ರನ್ನೇ ಭೇಟಿ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಮತ್ತೆ ನಿಮ್ಮ ಊರು ಸರ್? ಮುನಿಕೃಷ್ಣ ಅಂತ. ನಿಮ್ಮ ಊರು ಸರ್? ಚಿಕ್ಕೈಗ್ಲೂರು, ಮಾಲೂರು ತಾಲೂಕು. ಸರ್, ಈ ಒಂದು ಬಟಾಣಿ ಕೃಷಿ ಬಂದು ಜಾಸ್ತಿ ಜನ ಮಾಡಕ್ಕೆ ಹಿಂದೇಟ್ ಹೊಡಿತಾರೆ ಒಂದ್ ಸ್ವಲ್ಪ, ಅಥವಾ ಕಾಯಿ ಬಿಡಿಸೋದಕ್ಕೆ ಲೇಬರ್ ಸಿಗಲ್ಲ ಅಂತನ, ಅಥವಾ ಬೆಳೆ ಮಾಡೋದು ಕಷ್ಟ ಅಂತ? ಗಿಣಿ ಕಾಟ ಇರ್ತದಲ್ಲ ಬೆಳಿಗ್ಗೆ ಸಂಜೆ, ಅದೊಂದು ಮಾರ್ಕೆಟಿಂಗ್ ಬೇರೆ ಬೆಂಗಳೂರಿಗೆ ಹೋಗ್ಬೇಕು. ಬೇರೆ ಕಡೆ ಲೋಕಲ್ ಮಾರ್ಕೆಟಿಂಗ್ ಆಗಲ್ಲ, ಬೆಂಗಳೂರಿಗೆ ಹೋಗ್ಬೇಕು. ಅದರಿಂದ ನಾವು ಏನೋ ಈ ಸಾರಿ ಓದ್ತಿದ್ದೀವಿ. ನಮ್ಮ ಅಣ್ಣವರವರೆಲ್ಲ ಉಳ್ತಾ ಇದ್ರು, ಚೆನ್ನಾಗಿ ಬೆಳೆ ಮಾಡೋಣ ಅಂದ್ಬಿಟ್ಟು ಇದು ಈ ಗೌರ್ಮೆಂಟ್ ಗೊಬ್ಬರಗಳು ಬೆಳೆಯಕ್ಕಾಗಲ್ಲ. ತಿಪ್ಪೆ ಗೊಬ್ಬರ ಹೊಡೆದು ಕಡುಗು ಹೊಡೆದು ಅದ್ರ ಬಗ್ಗೆ ಮಾಹಿತಿ ಕೊಡಿರಂತೆ. ಇವಾಗ ಬಂದು ಮಾರ್ಕೆಟಿಂಗ್ ಪ್ರಮುಖವಾಗಿ ಇದನ್ನ ನಾವು ಬೆಂಗಳೂರಿಗೆ ಮಾಡಬೇಕು. ಇಲ್ಲಿ ಲೋಕಲ್ ಅಲ್ಲಿ ಎತ್ಕೊಂಡು ಹೋದ್ರೆ ಅದಕ್ಕೆ ಬೇಡಿಕೆ ಕಡಿಮೆ, ರೇಟ್ ನಾವು ಕೆಜಿ 100-200 ರೂಪಾಯಿ ಇದ್ರೆ ಇಲ್ಲಿ 70-80 ಕೇಳ್ತಾರೆ. ಸೊ ಜಾಸ್ತಿ ಅಜಗಜಾಂತರ ಇರ್ತದೆ ಅಲ್ಲಿ. ಡೈರೆಕ್ಟ್ ಆಗಿ ಬೈಯರ್ಸ್ ಮನೆಗಳವರು ಅವರು ಇವರು ಮತ್ತೆ 10 ಕೆಜಿ ಸಿಕ್ಲಿ ಅಲ್ಲಿಗೆ ಹೋಗ್ಬೇಕು, ಬೆಂಗಳೂರಿಗೆ 100 ಕೆಜಿ ಸಿಕ್ಲಿ ಅಲ್ಲಿಗೆ ಹೋಗ್ಬೇಕು. ಓಕೆ, ಒಂದು ಇವಾಗ ಯಾವುದೇ ಒಂದು ಬೆಳೆ ನಾವು ಚೂಸ್ ಮಾಡ್ಕೊಂಡ್ರೆ ಅಷ್ಟೇ ನೆಲದ ತಯಾರಿ ಮುಖ್ಯ. ಸೊ ನೆಲದ ತಯಾರಿ ವಿಚಾರಕ್ಕೆ ಬಂದಾಗ ನೀವು ಯಾವ ರೀತಿಯಾದ ಒಂದು ಕೊಟ್ಟಿಗೆ ಗೊಬ್ಬರ ಆಗಲಿ ಅಥವಾ DAP ಕಾಂಪ್ಲೆಕ್ಸ್ಗಳಿರ್ತದೆ, ಇದನ್ನ ಯಾವ ರೀತಿ ಕೊಟ್ಟಿರ್ತೀರಾ ಸರ್? ಫಸ್ಟ್ ಕಾಂಪ್ಲೆಕ್ಸ್ ಕೊಡಬಾರ್ದು. ಕಡ್ಗಾಡ್ದು ತಿಪ್ಪೆ ಗೊಬ್ಬರ ಹಾಕಿ, ಕೋಳಿ ಗೊಬ್ಬರ ಹಾಕಿ, ತಿರ್ಗಾ ಮುಚ್ಚಿ ಬೆಡ್ಡು ಟೈಪ್ ಮಾಡಿ ಚಿಕ್ಕ ಸಣ್ಣದಾಗಿ, ಆಮೇಲೆ ಬೀಜ ಹಾಕಿ ಮಳತ ಮೇಲೆ ತಿರ್ಗಾ ಕಾಂಪ್ಲೆಕ್ಸ್ ಹಾಕಿ ಸಾಲ್ವ್ ಮಾಡ್ಬೇಕು ಸರ್. ಇದು ಕಾಂಪ್ಲೆಕ್ಸ್ ಹಾಕಿ ಆಮೇಲೆ ಸರ್ ಈಗ ಬಂದು ಫಸ್ಟ್ ಅಲ್ಲಿ ಒಂದು ಗೊಬ್ಬರ ಕೊಟ್ಟು ಸಸಿ ನಾಟಿ ಮಾಡಿದ್ದೀರಾ. ಇವಾಗ ಕಾಂಪ್ಲೆಕ್ಸ್ ಹಾಕಿ ಮಣ್ಣು ಯಾರು ಹಾಕಿದ್ದೀರಾ? ಮಣ್ಣು ಯಾರು ಹಾಕಿದ್ವಿ ಸರ್. ತಿರ್ಗಾ ನಿನ್ನೆಲ್ದ ಮೊನ್ನೆ ಇನ್ನೊಂದು ಮೂಟೆ ಮೇಲೆ ಹಾಕಿ ನೀರು ಬಿಟ್ಟಿದ್ವಿ. ಇಲ್ಲಿ ಕಾಣಿಸ್ತಾ ಇದೆ 15. ಓಕೆ ಸರ್, ಈಗ ಈ ಸೈಡ್ ಅಲ್ಲಿ ಬಂದು ಯಾವ ಗೊಬ್ಬರ ಕೊಟ್ಟು ಮಣ್ಣು ಯಾರು ಹಾಕಿ? ಅದು ಜಿಯೋ ಗ್ರೀನ್ ಹಾಕಿದೀವಿ, DA 10-26. ಓಕೆ, ಜಿಯೋ ಗ್ರೀನ್ ಆರ್ಗ್ಯಾನಿಕ್ ಗೊಬ್ಬರ ಅಲ್ವಾ? ಆರ್ಗ್ಯಾನಿಕ್ 10-26. ಆಮೇಲೆ ಹಿಂಡಿ ಸ್ವಲ್ಪ ಹಾಕಿದ್ದೀವಿ, ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಹಾಕಿ ಸಾಲ್ ಮಾಡ್ತಿದ್ದೀವಿ. ಆಮೇಲೆ ಆ ಸಾಲ್ ಮೇಲೆ ಒಂದು 20 ದಿವಸ ಆದ್ಮೇಲೆ ನಿನ್ನೆ 15 ಮೇಲೆ ಕೊಟ್ಟಿದ್ರೆ ಮಳೆ ಏನೋ ಬರೋ ಥರ ಇದೆ ಅಂತ. ಓಕೆ ಅಣ್ಣ, ಇದು ಈ ಬೀಜಗಳ ವಿಚಾರಕ್ಕೆ ಬಂದಾಗ ಇವಾಗ ತಳಿಗಳು ಬಂದು ಸುಮಾರು ಹೈಬ್ರಿಡ್ ತಳಿಗಳು ಎಲ್ಲ ಇದಾವೆ. ಸೊ ನೀವು ಸೆಲೆಕ್ಟ್ ಮಾಡ್ಕೊಂಡಿರೋದು ಹೈಬ್ರಿಡ್ ತಳಿನ ಅಥವಾ ನಾಟಿ ತಳಿ ಸರ್? ನಾಟಿ ತಳಿ. ಇವಾಗ ನಾರ್ಮಲ್ ಆಗಿ ನಾವು ಮೊದಲಿಂದ ಬೆಳ್ಕೊಂಡ್ ಬಂದಿರೋದು ಬೆಳಿತಾ ಇರೋದು ಎಡಬಟಾಣಿ ಅಂತ ಇದ್ರ ಹೆಸರು. ಗಿಡ್ ಬಟಾಣಿ ಅಂತ ಬೇರೆ ಇದೆ, ಇದು ಎಡಬಟಾಣಿ. ಓಕೆ, ಊಟಿ ಕಡೆ ಬರೋದು ಅದು ಬೇರೆ. ಈಗ ಬೀಜದ ವಿಚಾರಕ್ಕೆ ಬಂದಾಗ ಇದನ್ನ ಮಾಮೂಲಿಯಾಗಿ ಎಲ್ಲ ಕಡೆ ಸಿಗುತ್ತೆ? ಎಲ್ಲ ಕಡೆ ಸಿಗುತ್ತೆ. ಓಕೆ, ನಾವೇ ಬೀಜ ಮಾಡ್ಕೊ ಬಂದಿದ್ವಿ. ನಾವು ಇವಾಗ ಬೆಳೆದಿರೋದ್ರಲ್ಲಿ ನಾವು ಬೀಜ ಮಾಡಿ ಎತ್ತಿಟ್ಕೋಬಹುದು. ಒಂದು 6 ತಿಂಗಳು ನಮ್ಮಲ್ಲಿ ಇಟ್ಕೊಂಡಿರ್ಬೇಕು. 6 ತಿಂಗಳು ಬೀಜ ಕುದುರ್ಬೇಂದ್ರೆ ಆಮೇಲೆ ಇದಾಗುತ್ತೆ. ಇವಾಗ 1 ಕೆಜಿ ಬೀಜದ ಬೆಲೆಗಳು ಏನಾಗ್ಬೋದು ಸರ್? ಇದು ನಾವು 1000 ರೂಪಾಯಿ ಕೊಡ್ತಿದ್ದೀರಾ 1 ಕೆಜಿ ಬೀಜದ ಬೆಲೆ. ಈಗ ಒಟ್ಟಾರೆ ವಿಸ್ತೀರ್ಣ ನೋಡೋದಾದ್ರೆ ಎಷ್ಟಿದೆ? 8 ಕೆಜಿ ಹಾಕಿದ್ದೀವಿ. 8 ಕೆಜಿ ಬೀಜ ಹಾಕಿದ್ದೀರಾ. ಓಕೆ, ಬೀಜದ್ದು ಪ್ರಾಥಮಿಕ ಹಂತದಲ್ಲಿ ಒಂದು 8,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಅನ್ನೋದು ಬಿದ್ದಿರ್ತದೆ. ಸೊ ಈಗ ಅಣ್ಣ, ಇದು ಬಂದು ಫಸ್ಟ್ ಅಲ್ಲೆಲ್ಲ ಒಂದು ಈ ಕಂಟ್ರೋಲ್ ಗಿಡದ ಬುಡಗಳು ಹಾಕ್ಬಿಟ್ಟು ಬೆಳೀತಾ ಇದ್ರು, ನೋಡಿರ್ತೀರ ನೀವು ಅನ್ಕೊಂಡಿದ್ದೀನಿ. ಇವಾಗ ಬಂದು ಈ ಗಬ್ ಗಿಡ ಅದು ಸಿಗ್ತಾ ಇಲ್ಲ ಇವಾಗ. ಇಲ್ಲ, ನಾವು ಫಸ್ಟ್ ಬೆಳೆದಿದ್ವಿ ಹುಡುಗರಲ್ಲಿ. ಈಗ ಅದೆಲ್ಲ ಬಾಧೆ ಜಾಸ್ತಿ, ಯಾರು ಲೇಬರ್ ಸಿಕ್ಕಲ್ಲ, ಹೊಡಿಯಕ್ಕಾಗಲ್ಲ. ಅದನ್ನೇ ಉಳ್ಬೇಕು. ಗಾಳಿ ಬೀಸಿದ್ರೆ ಅವೆಲ್ಲ ತಿರ್ಕೊಂಡ್ಬಿಡ್ತವೆ. ಇವಾಗ ಸಾಲಿಂದ ಸಾಲಿಗೆ ಅಂತರಗಳು ನೋಡೋದಾದ್ರೆ ಎಷ್ಟು ಕೊಟ್ಟಿದ್ದೀರಾ ಸರ್? ಈಗ ನಾವು 5 ಅಡಿಗೆ ಹಾಕ್ಬಿಟ್ಟಿದ್ವಿ. 4.5 5 ಅಡಿಗೆ ಒಳಗಡೆ ಇದ್ರೆ ನಾವು 5.5 ಹಾಕ್ಬಿಟ್ಟಿದ್ವಿ. ಅಂದ್ರೆ ಗಾಳಿ ವಾತಾವರಣ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಫಸಲು ಚೆನ್ನಾಗಿ ಚೆನ್ನಾಗಿ 5 ಅಡಿಗೆ ಇದೆ ಮಿನಿಮಮ್. ಗಿಡದಿಂದ ಗಿಡಕ್ಕೆ ಅಂತರ ಎಷ್ಟು ಕೊಟ್ಟಿದ್ದೀರಾ ಸರ್? 5 ಅಡಿಗೆ ಸರ್. ಅಲ್ಲ, ಗಿಡದಿಂದ 2 ಇಂಚ್ ಸರ್, 2 ಇಂಚು 3 ಇಂಚು ಅಷ್ಟೇ. ಓಕೆ, ಇದೆಲ್ಲ ಆಯ್ತು ಸರ್. ಇದಾದ್ಮೇಲೆ ಅಲ್ಲ ಯಾವುದು ಸರ್? ಈಗ ಅದೇ ಹೈಟ್ ಬಂದು ಇವಾಗ ನಾರ್ಮಲ್ ಆಗಿ ಒಂದು ಬೀನ್ಸ್ ಹಾಕ್ದಂಗೆ 6-6.5 ಅಡಿ ಹಾಕಿದೀರಾ. ಇಷ್ಟುದ್ದ ಗಿಡ ಆಗುತ್ತೆ ಸರ್? ಅಲ್ಲಿ ಒಂದು ಸೋಲ್ ಊತಿದ್ವಿ ಬೀನ್ಸ್ ಅಲ್ಲಿ. ನಾವು ಮೊನ್ನೆ ನೆಕ್ಸ್ಟ್ ಒಂದು ಬೀನ್ಸ್ ಪಕ್ಕದಲ್ಲಿ ಊತಿದ್ವಿ. ನಾವು ಪೂರಾ ಹಿಂಗ ಲೇಬರ್ ಎಲ್ಲ ಹಂಚ್ ಕಿತ್ಕೊಂತ ಇದ್ರು. ಓಹೋ, ಅಷ್ಟುದ್ದ ಬೆಳೆದಿದ್ವಿ. ಓಕೆ ಸರ್, ಈಗ ಬಂದು ನಾರ್ಮಲ್ ಆಗಿ ನಾವು ಟ್ಯೂಬ್ ಟೈನು ಒಂದು ಬೀನ್ಸ್ ಗಳಿಗೆ ಹಾಕ್ದಂಗೆ ಕೆಳಗಡೆ ಒಂದು ವೈರ್ ಹಾಕಿ, ಅದಾದ್ಮೇಲೆ ಸೆಂಟರ್ ಒಂದು, ಮೇಲೆ ಒಂದು, ಮತ್ತೆ ಸೈಡ್ ಗಳೆಲ್ಲ ಎಳ್ದು ಕಟ್ಟಿದೀರಾ? ಸೈಡ್ ಈ ಕಡೆ ಎಲ್ಲ, ಯಾಕಂದ್ರೆ ಮಳೆಗಾಲ ಅಲ್ವಾ, ಏನಾದ್ರು ಗಾಳಿ ಗೀಳಿ ಬೀಸಿ ತ್ಯಾವ ಜಾಸ್ತಿ ಗಡ್ಡಿ ಎಲ್ಲ ಬಂದೋಬಸ್ತ್ ಮಾಡಿದೀರಾ. ಇದಾಯ್ತಣ್ಣ. ಈಗ ನೋಡೋದಾದ್ರೆ ಈ ಗಿಡಕ್ಕೆ ಎಷ್ಟು ದಿನ ಆಗಿದೆ ಸರ್? ಇದು ತಿಂಗಳ ಮೇಲೆ 15 ದಿವಸ ಆಗಿದೆ.
ಆಗಿದೆ. ತಿಂಗಳ ಮೇಲೆ 15 ದಿವಸ 15 ಆಗಿದೆ. ದಿವ್ಸ ಆಗಿದೆ. ಇನ್ನ ಕ್ರಾಪ್ ಬರೋದು ಇನ್ನೆಷ್ಟು ದಿನ ಬೇಕಾಗ್ಬೋದು? ಇನ್ನು 15 ದಿವ್ಸಕ್ಕೆ ಬರ್ತದೆ ಸರ್. ಒಂದ್ 2 ತಿಂಗಳು, ತಿಂಗಳಿಂದಕ್ಕೆಲ್ಲ 50 ದಿನದಿಂದ 2 60 ತಿಂಗಳು, ದಿನಕ್ಕೆ ಸ್ಟಾರ್ಟ್ 60 ದಿನಕ್ಕೆ ಸ್ಟಾರ್ಟ್ 60 ದಿನ ಆಗುತ್ತೆ. ಬೇಕೇ ಬೇಕು. ಅದಾದ್ಮೇಲೆ ಎಷ್ಟು ದಿನ ಕೊಯ್ಬೋದು ಅಣ್ಣ? ಆಮೇಲೆ 1 ತಿಂಗಳು ಕೊಯ್ತದೆ ಸರ್. 1 ತಿಂಗಳು ಚೆನ್ನಾಗಿ ಗಿಡ ಔಷಧಿ ನೋಡ್ಕೊಂಡು ಹಾ. ಅದನ್ನ ಬೂದಿ ಅದು ಈ ಕೆಲವೊಂದು ರೋಗಗಳೆಲ್ಲ ಫುಲ್ ಕಂಟ್ರೋಲ್ ಮಾಡ್ಕೊಂಡ್ರೆ 1 ತಿಂಗಳ ಮೇಲೇನು ಬರ್ತದೆ. 1 ತಿಂಗಳ ಮೇಲೆ ಬರುತ್ತೆ. ಈಗ ಅಣ್ಣ ಒಂದು ಪ್ರಾಥಮಿಕವಾಗಿ ಇದಕ್ಕೆ ಕಾಡುವಂತ ಪ್ರಾಬ್ಲಮ್ ಏನಣ್ಣ? ಅಂದ್ರೆ ಈಗ ರೋಗಗಳ ವಿಚಾರಕ್ಕೆ ಬಂದಾಗ ಇದಕ್ಕೆ ಅದೇ ಸರ್ ಬೂದಿ ರೋಗ, ಬೂದಿ ರೋಗ, ಮತ್ತೆ ಸರ್ ಇಲ್ಲಿ ಕೆಳಗಡೆ ಇದೇನೋ ಇದು ಅದೇ ಹಣ್ಣೆಲೆ ಇದು ಡೈಲಿ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು. ಇದಕ್ಕೆ ಜಾಸ್ತಿನೂ ಕೊಡಬಾರ್ದು, ಜಾಸ್ತಿ ಕೊಡಬಾರ್ದು, ಕಡಿಮೆನೂ ಮಾಡಬಾರ್ದು. ಮೀಡಿಯಂ ಬಿಟ್ಟಿದ್ದೀರಿ, ನಾಳಿದ್ ಬಿಡೋಣ ಅಂದ್ರೆ ಗಿಡ ಬಾಡ್ತಾ ಇರ್ತದೆ. ಡೈಲಿ ಸುಮ್ನೆ ಒಂದ್ ಅರ್ಧ ಅವರ್ ಒಂದೊಂದ್ ಅವರ್ ಹಾಕ ಲೈಟ್ ಆಗಿ ಕೊಡ್ತಾರೆ. ಸೊ ಇವಾಗ ಬಂದು ಬೂದಿ ರೋಗ, ಅದಾದ್ಮೇಲೆ ಸುರುಗು ರೋಗ, ಮತ್ತೆ ಬೊಬ್ಬೆ ರೋಗ, ಇದಿಷ್ಟು ಅಷ್ಟೇ ಬರೋದು ಇದಕ್ಕೆ. ಇನ್ನು ಹುಳುಗಳು, ಥ್ರಿಪ್ಸ್ ಅಂತವೇನಾದ್ರು ಟ್ರಿಪ್ಸ್ ಬೆಟನಿಗೆ ಬೀಳಲ್ಲ ಸರ್. ಥ್ರಿಪ್ಸ್ ಬರೋದಿಲ್ಲ. ಹುಳಗಳ ವಿಚಾರ ಬಂದ್ರೆ ಅದು ಸಿಂಪಲ್ ಮದ್ದು. ಇದಕ್ಕೆಲ್ಲ ಹಸ್ರುಳ ಬೀಳೋದು, ಇನ್ಯಾವುದು ಬರೋದಿಲ್ಲ. ಸೊ ಇದೊಂದು ಪ್ರಮುಖವಾದ ಅಂಶ ಅಣ್ಣ. ಮತ್ತೆ ರಂಗೋಲಿ ಏನಾದ್ರು ಬರುತ್ತೆ ಇದಕ್ಕೆ? ರಂಗೋಲಿ ಬೀಳುತ್ತೆ. ರಂಗೋಲಿಕನು ಉಳುಕ ಈ ಕಾಂಬಿನೇಷನ್ ತಗೊಂಡ್ ಬಂದು ಲೈಟ್ ಆಗಿ ಮದ್ದು ಔಷಧಿ ಹೊಡ್ಕೋಬೇಕು. ಅದು ಮಾಡ್ಕೊಂಡ್ರೆ ಸಾಕಾಗುತ್ತೆ. ಈಗ ಬಂದು ಈ ಒಂದು ವಿಸ್ತೀರ್ಣಕ್ಕೆ ಇಲ್ಲಿ ತನಕ ನೀವು ಖರ್ಚು ಮಾಡಿರೋದು ಒಂದು ಅಂದಾಜು ಹೇಳೋದಾದ್ರೆ ಒಂದು ಎಷ್ಟು ಖರ್ಚು? ಈಗ ನಾವು ತಿಪ್ಪೆ ಗೊಬ್ಬರ ಹೊಡೆದಿರೋದು, ಕೋಳಿ ಗೊಬ್ಬರ, ಮನೆ ಲೇಬರ್ಸು, ಮೂಟೆ ಗೊಬ್ಬರಗಳು, ಈ ಟೈನು ಲೇಬರ್ಸು, ಲೇಡೀಸ್ ಎಲ್ಲ ಹಾಕಿರೋದು, ಟೈನು ತಂಗುಸಿ ಎಲ್ಲ ಒಂದು 50,000 ಆಗಿದೆ. ಒಂದು 50,000 ರೂಪಾಯಿ ಆಗಿದೆ. ಈಗ ಒಂದು ಮುಕ್ಕಾಲು ಎಕರೆ ಇಲ್ಲ. ಈಗ ಒಟ್ಟಾರೆ ಒಂದು ಈಲ್ಡ್ ಏನಾದ್ರು ಅಕಸ್ಮಾತ್ ನೀವು ಈ ಫಸ್ಟ್ ಟೈಮ್ ಬೆಳೆದಿದ್ದೀರಿ ಅಂತ ಹೇಳ್ತಾ ಇದ್ದೀರಾ, ಅಕ್ಕಪಕ್ಕದಲ್ಲಿ ಯಾರಾದ್ರೂ ಬೆಳೆದಿರೋರು ಇರ್ತಾರಲ್ವಾ? ಸೊ ಈಲ್ಡ್ ವಿಚಾರಕ್ಕೆ ಬಂದಾಗ ಒಂದ್ ಎಕರೆಗೆ ಏನಾದ್ರು ಒಂದಿಷ್ಟು ಈಲ್ಡ್ ತೆಗಿಬೋದು ಅನ್ನೋದೇನಾದ್ರು ಮಾಹಿತಿ ಇದೆಯಾ? ಅದು ನನಗೇನು ಅಷ್ಟೊಂದು ಐಡಿಯಾ ಇಲ್ಲ. ಫಸ್ಟ್ ಟೈಮ್ ಊತಿದ್ರಿ, ನಮ್ಮವರೆಲ್ಲ ಅವ್ರು ಊತಿದ್ರಲ್ಲ, ಅವ್ರು ಬಂದು ನೋಡ್ಬಿಟ್ಟು ಬೆಳೆ ಚೆನ್ನಾಗೈತೆ ಅಂತಂದ್ರು. ನಾವು ಮಾಡ್ತಾ ಇದೀವಿ, ನೋಡೋಣ ಇನ್ನ. ಅಣ್ಣ ಔಷಧಿಗಳು ಬಂದಾಗ ಎಷ್ಟು ದಿನಕ್ಕೊಮ್ಮೆ ಹೊಡಿತೀರಾ ಸರ್? 5 ದಿವ್ಸಕ್ಕೆ 5 ದಿವಸಕ್ಕೆ ಒಂದು ಸ್ಪ್ರೇ ಕೊಡ್ಲೇಬೇಕು. ಕ್ಲೀನ್ ಆಗಿ ಅಂದ್ರೆ ಇದೇ ರೀತಿನೇ ಗಿಡ ಇಟ್ಕೊಂಡ್ರೆ ನಮ್ಗೆ ಕ್ರಾಪ್ ಡ್ಯೂರೇಷನ್ ಜಾಸ್ತಿನೂ ಆಗುತ್ತೆ. ನಾ ಬೀನ್ಸ್ ಬಿಡಿಸ್ತೇನೆ ಸರ್. 5 ದಿವ್ಸಕ್ಕೆ 6 ದಿವ್ಸಕ್ಕೆ ಒಂದೊಂದು ಕ್ರಾಪ್ ಬಿಡಿಸ್ಕೊಂಡ್ತಾ ಇರ್ತೀರಾ. ಅಣ್ಣ ಈಗ ಬೆಲೆಗಳ ವಿಚಾರಕ್ಕೆ ಬಂದಾಗ ನಿಮ್ಗೆ ಟಾಪ್ ರೇಟ್ ಏನಾದ್ರು ಐಡಿಯಾ ಇದೆಯಾ ಅಣ್ಣ? ಎಷ್ಟವರೆಗೂ ಮಾರಬಹುದು? ಈಗ 10 kg ಅಂದ್ರೆ ಬೆಂಗಳೂರಲ್ಲಿ 1000ರಿಂದ 1800 2000 ಗಂಟನೂ ಹೋಗುತ್ತೆ. ಅಲ್ಲಿಗೆ ಒಂದು ಕೆಜಿ ಬೆಲೆ ಬಂದು 150ರಿಂದ 200 ರೂಪಾಯಿ. ಒಂದೊಂದು ಟೈಮ್ 70-80 ರೂಪಾಯಿ ಮಾರ್ತದೆ, 100 ರೂಪಾಯಿ ಮಾರ್ತದೆ. ಓಕೆ, ಒಟ್ಟಾರೆ ಒಂದು ಇಳುವರಿ ಒಂದು ಲೆಕ್ಕಾಚಾರವಾಗಿ ಚೆನ್ನಾಗಿ ತಗೊಂಡ್ರೆ ಏನು ಮೋಸ ಇಲ್ಲ. ಅದೇ ಇದನ್ನ ಎತ್ಕೊಂಡೋಗಿ ಬೆಂಗಳೂರಲ್ಲಿ ಮಾರ್ಕೆಟ್, ಗಿಣಿ ಕಾಟ ಬೆಳಿಗ್ಗೆ ಸಂಜೆ ಲೇಬರ್ ಡೈಲಿ ತೋಟದಲ್ಲಿ ಇಲ್ಲೇ ಇರಬೇಕು. ಇದಕ್ಕೇನಾದ್ರು ಬೇರೆ ಆಲ್ಟರ್ನೇಟಿವ್ ಅಣ್ಣ? ಈ ಗಿಳಿಗೆ ಓಡಿಸೋದಕ್ಕೆ ಅದು ಹೋಗಲ್ಲ ಸರ್, ಹೋಗೋದಿಲ್ಲ. ನಾವಿದ್ದು ಏನೋ ಓಡಿಸ್ತಾ ಇದ್ರೆ ಹೋಗ್ತದೆ. ಇಲ್ಲ ಅಂತ ಹೇಳಿದ್ರೆ ನಾವು ಬೆಳಗ್ಗೆ ಸಂಜೆ ಪಕ್ಕ ಇರಲೇಬೇಕು. ಏನೇ ಕೆಲಸ ಇರಲಿ ತೋಟದಲ್ಲಿ ಇರ್ಬೇಕು. ಓಕೆ ಅಣ್ಣ, ಒಟ್ಟಾರೆ ಒಂದು ಬಟಾಣಿ ಬೆಳೆ ಬಗ್ಗೆ ಒಂದು ಸಂಕ್ಷಿಪ್ತವಾದ ಮಾಹಿತಿ ಕೊಟ್ಟಿದ್ದೀರಾ. ನಿಮಗೆ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಚಾನಲ್ ಕಡೆಯಿಂದ ನಿಮಗೆ ಧನ್ಯವಾದಗಳು ಅಣ್ಣ. ಬೆಳೆನ ಇದೇ ರೀತಿನೇ ನೀಟಾಗಿ ಕಾಪಾಡ್ಕೊಳ್ಳಿ. ಏನಾದರೂ ಫ್ಯೂಚರಲ್ಲಿ ಏನಾದರೂ ಈ ಕಡೆ ಏನಾದರೂ ಬಂದರೆ ಕ್ರಾಪ್ ಇರೋವಾಗ ಒಂದು ವಿಡಿಯೋ ಮಾಡ್ಕೋತೀರಿ. ಥ್ಯಾಂಕ್ ಯು ಅಣ್ಣ.